ನಮಸ್ಕಾರ ವಿದ್ಯಾರ್ಥಿಗಳೇ. ಪ್ರಥಮ PUC ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಕಾಲೇಜು ಪ್ರಥಮ PUCಯ ಮಾದರಿ ಪ್ರಶ್ನೆ ಪತ್ರಿಕೆ 2024 ಮತ್ತು 25 ವಿಷಯ ಜಾಗತಿಕ ಇತಿಹಾಸ. ಇದರ ಒಂದು ಸಂಖ್ಯೆ 21. ಇಲ್ಲಿ ಸೂಚನೆಗಳನ್ನು ನೋಡ್ತಾ ಹೋಗೋಣ. ಪ್ರಶ್ನೆಗಳ ಕ್ರಮ ಸಂಖ್ಯೆಯನ್ನು ಸರಿಯಾಗಿ ನಮೂದಿಸಬೇಕು. ಪ್ರಶ್ನೆಯ ಸೂಚನೆಗಳಿಗೆ ಅನ್ವಯ ಉತ್ತರಿಸಬೇಕಾಗುತ್ತೆ. ಭಾಗ ಎದಲ್ಲಿ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳನ್ನು ಮಾತ್ರ ಮೌಲ್ಯಮಾಪನದಲ್ಲಿ ಪರಿಗಣಿಸಲಾಗುವುದು. ಹಾಗೆ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳು ಭೂಪಟದ ಪ್ರಶ್ನೆ ಸಂಖ್ಯೆ 39A ಬದಲಿಗೆ ಪ್ರಶ್ನೆ ಸಂಖ್ಯೆ 39Bಯನ್ನು ಉತ್ತರಿಸಬೇಕು ಅಂತ ಇದೆ. ಈ ಒಂದು ಸೂಚನೆಯನ್ನು ಸರಿಯಾಗಿ ನೀವು ಗಮನಿಸಬೇಕಾಗತ್ತೆ. ಹಾಗಿದ್ರೆ ಭಾಗ ಎ ನೋಡೋಣ. ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಅಂತ ಕೇಳಿದರೆ, ಪ್ರಾಚೀನ ಈಜಿಪ್ಟ್ನರ ಬರವಣಿಗೆ ನೋಡಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು 5 ಇರುತ್ತೆ. ನೀವು 5ಕ್ಕೂ ಕೂಡ ಉತ್ತರಿಸಬೇಕಾಗತ್ತೆ. ಹಾಗೆ ಲಿಯೋನಾರ್ಡ್ ಡಾವಿಂಚಿ ರಚಿಸಿದಂತಹ ಚಿತ್ರಕೃತಿ ಯಾವುದು ಅಂತ ಇದೆ. ಹಾಗೆ ರಾಷ್ಟ್ರಕ್ಕೆ ಶಾಂತಿ, ಹಸಿದವರಿಗೆ ಅನ್ನ, ಉಳುವವನಿಗೆ ಭೂಮಿ, ಇದು ಯಾವ ಕ್ರಾಂತಿಯ ಗುರಿಯಾಗಿತ್ತು ಅನ್ನುವಂತಿದೆ. ಹಾಗೆ ನೆಪೋಲಿಯನನ್ನು ಸ್ಥಾಪಿಸಿದಂತಹ ವಿಶ್ವವಿದ್ಯಾನಿಲಯ ಯಾವುದು ಅಂತ ಇದೆ. ರಷ್ಯಾದ ಅರ್ಥವ್ಯವಸ್ಥೆ ಸುಧಾರಿಸಲು ಅಧ್ಯಕ್ಷ ಮಿಖಾಯಿಲ್ ಗೋರ್ಬಚೇವ್ರವರು ಪ್ರಕಟಿಸಿದ ಸುಧಾರಣೆಗಳಾವುವು ಅಂತ ಇದೆ. ನಾನು ಮುಂದಿನ ವಿಡಿಯೋಗಳಲ್ಲಿ ಇದರ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನಿಸ್ತೇನೆ. ಹಾಗೆ ರಷ್ಯಾದ ಅರ್ಥವ್ಯವಸ್ಥೆಯನ್ನು ಸುಧಾರಿಸಲು ಅಧ್ಯಕ್ಷ ಮಿಖಾಯಿಲ್ ಗೋರ್ಬಚೇವ್ ರವರು ಪ್ರಕಟಿಸಿದಂಥ ಸುಧಾರಣೆಗಳಾವುವು ಅಂತ ಕೇಳಿದರೆ, ಮುಂದಿನ ಒಂದು ಮೇನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ. ಕೊಟ್ಟಿರೋ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೀಬೇಕು. ಇಲ್ಲಿಯೂ ಕೂಡ 5 ಪ್ರಶ್ನೆಗಳಿರುತ್ತೆ. ಅಂದರೆ 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ. 5ಕ್ಕೂ ಕೂಡ ಉತ್ತರಿಸಬೇಕಾಗುತ್ತೆ. ಮುಂದಿನ ಒಂದು ಮೇನು ಹೊಂದಿಸಿ ಬರೆಯಿರಿ. ಇದು ಕೂಡ ಅಷ್ಟೇ, 5 ಹೊಂದಿಸಿ ಬರೀಬೇಕಾಗುತ್ತೆ. ಒಂದೊಂದಕ್ಕೆ ಒಂದೊಂದು ಅಂಕ ಇರುತ್ತೆ. ಮುಂದಿನ ಒಂದು ಮೇನು ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳ್ತಾರೆ. ಅದು 5 ಅಂಕಗಳಿಗಿರುತ್ತೆ. ಅಂದರೆ ಒಂದು ಅಂಕಗಳಿಗೆ ಇರುತ್ತೆ. ಮುಂದಿನದು ಕೆಳಗಿನ ಯಾವುದಾದರೂ 8 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಪದಗಳಲ್ಲಿ ಉತ್ತರವನ್ನು ಬರೀಬೇಕು. ಇಲ್ಲಿ ಒಂದೊಂದಕ್ಕೆ ಉತ್ತರಿಸಿದ 2 ಅಂಕ ಇರುತ್ತೆ. ಒಟ್ಟಾರೆ 16 ಅಂಕಗಳು. ಹಾಗೆ ಸಿ ವಿಭಾಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಅಂದರೆ 5 ಅಂಕದ ಪ್ರಶ್ನೋತ್ತರಗಳು. ನೀವು 2ಕ್ಕೆ ಉತ್ತರಿಸಬೇಕಾಗುತ್ತೆ. ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಇಸ್ಲಾಂ ಧರ್ಮದ 5 ಆಧಾರ ಸ್ತಂಭಗಳ ಬಗ್ಗೆ ಬರೆಯಿರಿ ಅಂತ ಕೇಳಿದ್ದಾರೆ. ಬಿಸ್ಮಾರ್ಕ್ನ ರಕ್ತ ಮತ್ತು ಕಬ್ಬಿಣದ ನೀತಿ ಜರ್ಮನಿ ಏಕೀಕರಣಕ್ಕೆ ಕಾರಣವಾಯಿತು, ಸಮರ್ಥಿಸಿ ಅಂತ ಕೇಳಿದ್ದಾರೆ. ಆಲಿಪ್ತ ಚಳುವಳಿಯ ಉದಯಕ್ಕೆ ಕಾರಣಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಹಾಗೆ ಭಾಗ ಡಿನಲ್ಲಿ ಇದು 10 ಅಂಕದ ಪ್ರಶ್ನೆಗಳು. 2ಕ್ಕೆ ಉತ್ತರಿಸಬೇಕಾಗುತ್ತೆ. ನಿಮಗೆ 4 ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದಾದ್ರೂ 2ಕ್ಕೆ ಮಾತ್ರ ಉತ್ತರಿಸಬೇಕು. ಹಾಗೆ ಮುಂದಿನ ಒಂದು ಮೇನು ಈ ವಿಭಾಗಕ್ಕೆ ಸಂಬಂಧಿಸಿರುವಂಥದ್ದು. ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಶೀತಲ ಸಮರದ ಅಂತ್ಯ, ಭೂಮಿಯ ಉಗಮ, ಒಲಿಂಪಿಕ್ ಕ್ರೀಡೆ ಆರಂಭ, USA ರಚನೆ ಅಂತ. ಹಾಗೆ ಸೂಚನೆಗಳನ್ವಯ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ ಅಂತ ಕೇಳಿದರೆ, ಇದು ಪ್ರಪಂಚದ ಭೂಪಟದಲ್ಲಿ ಕೆಳಗಿನ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಪ್ರತಿಯೊಂದು ಸ್ಥಳದ ಬಗ್ಗೆ 2 ವಾಕ್ಯಗಳಲ್ಲಿ ವಿವರಣೆ ಬರೆಯಿರಿ ಅಂತ ಕೇಳಿದರೆ, ಬ್ಯಾಬಿಲೋನಿಯಾ, ಅಥೆನ್ಸು, ಜೆರುಸಲೆಮ್, ಲಂಡನ್ ಮತ್ತು ನಾಗಸಾಕಿ ಅನ್ನುವಂಥದ್ದು. ಭಾಗ ಎಫ್ ದೃಷ್ಟಿವಿಕಲಚೇತನ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ ಇದೆ. 39ನೇದು ಬಿನಲ್ಲಿ ಇರುವಂತಹದ್ದು. ಕೆಳಗಿನ ಪ್ರಶ್ನೆಯನ್ನು 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಅಂದರೆ ಇದು 10 ಅಂಕದ ಪ್ರಶ್ನೆ ಆಗಿರುತ್ತೆ. 1789ರ ಫ್ರೆಂಚ್ ಕ್ರಾಂತಿಯ ಆರಂಭಕ್ಕೆ ವಿವಿಧ ಕಾರಣಗಳನ್ನು ವಿವರಿಸಿ ಅಂತ ಹೇಳಿದರೆ, ಇವೆಲ್ಲವುಗಳ ಉತ್ತರವನ್ನು ಮುಂದಿನ ವಿಡಿಯೋದಲ್ಲಿ ಕೊಡ್ತೇನೆ. ಇಷ್ಟು ನಿಮ್ಮ ಒಂದು 2024 ಮತ್ತು 25ನೇ ಸಾಲಿನ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿತ್ತು. ಧನ್ಯವಾದಗಳು.